ಕೃಪೆ ಆಗ್ತದೆ. ಆ ಜೀವ ಮನುಷ್ಯನಾಗಿ ಜನ್ಮಿಸ್ತಾನ. ಆ ಜೀವನ್ ಮುಕ್ತನಾಗುವ ಬಯಕೆ ಉಂಟಾಗ್ತದೆ. ಆ ಜೀವನಿಗೆ ಮಹಾ ಸದ್ಗುರುಗಳ ಭೇಟಿ ಆಗ್ತದೆ. ಇದು ಈಶ್ವರನ ಕೃಪೆಯಾದ ಮಾತ್ರ ಆಗ್ತದ ಅಂತ ಹೇಳ್ತಾರ ಅವರು. ಎಲ್ಲಾಗಿತ್ತಂತಂದ್ರೆ ಆಗೋದಿಲ್ಲ. ನಾವೆಲ್ಲ ಹೇಗೆ ನಮ್ ಜೀವನ ಕಳೀತಿದೆ ಅಂತಂದ್ರೆ, ಬಾಲಾವಸ್ಥಾತ್ ಅವರೇ ಹೇಳಿದ್ದು ಮೋಹ ಮುತ್ಕರದಾಗ, ಬಾಲಾವಸ್ಥಾತ್ ಕ್ರೀಡಾಸಕ್ತ, ಯೌವನಾವಸ್ಥಾತ್ ಅಥವಾ ತರುಣಾವಸ್ಥಾತ್ ತರುಣೀರಕ್ತ, ವೃದ್ಧಾವಸ್ಥಾತ್ ಚಿಂತಾಮಗ್ನ, ಪರಬ್ರಹ್ಮಣಿ ಕೋಪಿನ ಲಗ್ನ ಅಂತ ಹೇಳ್ತಾರ. ನಾವು ಅದು ಸಂಸ್ಕೃತ ಮಾತಿದ್ರೂ ಭಾವ ಬಹಳ ಚಂದ ಅದ. ಸಣ್ಣಾಗಿದ್ದಾಗ ಬಾಲ್ಯ ಎಲ್ಲ ಎಲ್ಲಿ ಕಳಿತೇವಿ? ಆಟ ಆಡ್ಕೊಂತ ಕಳಿತೇವಿ. ಯವನಾವಸ್ಥೆ ಗೃಹಸ್ಥ ಜೀವನ ಹೋಗೇ ಬಿಡ್ತತಿ. ವೃದ್ಧಾವಸ್ಥಾ ಬರೀ ಚಿಂತೆಯೊಳಗೆ ಕಳಿತೇವಿ. ಪರಬ್ರಹ್ಮದಲ್ಲಿ ಒಬ್ರು ಅದ್ರ ವಿಚಾರ ಮಾಡಂಗಿಲ್ಲ. ಹೌದಿಲ್ರಿ? ನಾವೇನ್ ತಿಳ್ಕೊಂಡಿವಿ ಅಂತಂದ್ರೆ, ಮೃತ್ಯು ಆಯ್ತು ಅಂದ್ರೆ ಮುಗಿತು ಅಂತ ತಿಳ್ಕೊಂಡಿವಿ. ನಾವೀಗ ಸದ್ಯ ದೇಹ ಬಿಟ್ಟಿವಿ ಅಂತಂದ್ರೆ ಮುಗಿತು. ನಮ್ಮನ್ನ ಯಾರು ಕೇಳವ್ರದಾರ ಹೇಳವ್ರದಾರ ಅಂತ ಹಿಂಗ ನಮ್ದೊಂದು ಕಲ್ಪನಾ ಐತಿ. ಆದರೆ ಮೃತ್ಯುವಿನ ನಂತರದ ಸ್ಥಿತಿ ಬಹಳ ಕಠಿಣ ಐತಿ. ನಾನೀಗ ಹೇಳ್ಬೇಕಾಗಿದೆ ಅದು ಮುಖ್ಯವಾದ ವಿಷಯ. ಮೃತ್ಯುವಿನ ನಂತರ ಬಹಳ ಕೆಟ್ಟ ಸ್ಥಿತಿ ಅದ. ಯಾಕಂತಂದ್ರೆ ಅವನ ಶರೀರ ಮಾತ್ರ ಬದಲಾಗ್ತತಿ, ಅವ ಹಾಗೆ ಇರ್ತಾನ. ಎಷ್ಟೋ ಮಂದಿ ಅಘೋರಾದಿ ಸಾಧನೆಗಳ ಮಾಡೋರು ಏನ್ ಮಾಡ್ತಾರ ಗೊತ್ತೇನ್ರಿ? ಅಘೋರಿಗಳು ಯಾರೇ ದೇಹ ಬಿಟ್ಟಾರಪ್ಪ ಅಂತಂದ್ರ ಅವ್ರ ತಲೆಯಾಗ ಏನ, ಆ ಜೀವಾತ್ಮನನ್ನ ವಶೀಕರಣ ಮಾಡ್ಕೊಳ್ಳೋದು, ತಮ್ಮ ಸೇವೆಗ ಇಟ್ಕೊಳ್ಳೋದು. ಎಲ್ಲ ಊರಾಗ ಇರ್ತಾರೆ ಇಂಥದ ಮಂದಿ. ಈ ಸೂಕ್ಷ್ಮ ಅನಂತ ವಿಸ್ತೀರ್ಣವಾದಂತ ಸೂಕ್ಷ್ಮ ಲೋಕದಲ್ಲೇ ಏಕಾಂಗಿಯಾಗಿ ಹೋಗ್ತಾನೆವ ಜೀವಾತ್ಮ. ಅಲ್ಲಿ ಹಸಿವಾಗ್ತದ, ನೀರಡಿಕೆ ಆಗ್ತತಿ. ನೀರಿನ ಸಮೀಪ ಇದ್ರೂ ನೀರನ್ನು ಕುಡಿಯಕ್ಕಾಗಿಲ್ಲ, ಅನ್ನದ ಸಮೀಪ ಇದ್ರೂ ಅನ್ನವನ್ನು ಮುಟ್ಟಕ್ಕಾಗಿಲ್ಲ. ಇದು ಯಾರು ಬೇರೆದರ ಕಥೆ ಅಲ್ರಿಪ್ಪ, ಇದು ನಮ್ಮ ನಿಮ್ಮೆಲ್ಲರ ಕಥೆನೇ ಇದು. ಅಂತದ್ರೊಳಗೆ ಯಾರಾದ್ರೂ ಒಬ್ಬ ಆ ಜೀವಾತ್ಮನನ್ನ ತನ್ನ ವಶವಾಗಿ ಇಟ್ಕೊಂಡ ಅಂತಂದ್ರ ಅದರ ಗುಲಾಮಗಿರಿ ಮಾಡ್ಬೇಕು. ಹೋಗ್ಲಿ, ಪುಣ್ಯವಶಾತ್ ಯಾವುದೋ ಒಂದು ಜನ್ಮ ಆಯ್ತಪ್ಪ. ಈಗ ಒಂದು ನಾಯಿ ಆದಂತ ಇಟ್ಕೋರಿ, ನಾವೇ ಈ ಮನಿ ಕಟ್ಟೇವಿ, ಎಲ್ಲಾ ಖರ್ಚು ಮಾಡೇವಿ, ದೇಹ ಹೋಯ್ತು, ನನಗ ನಾಯಿ ಆದಿ ಅಂತ ಇಟ್ಕೋನು ಸುಮ್ಮನೆ ಹಂಗ. ನಾಯಿ ಇದು ನಂದ ಮನಿ ಅಂತ ಅತ್ಯಂತ ಪ್ರೀತಿಯಿಂದ ಒಳಗ್ ಬಂದ್ರ ನನ್ನ ಹೆಂಡತಿ ಅಕ್ಕೆ ಮೊದಲು ಬಡಿಗೆ ತೊಗೊಂಡ್ಬಿಟ್ಟಿತಾನ. ನೋಡಿದ ನಾಯಿ ಎಲ್ಲಿ ಮಟ್ಟ ಬರ್ತೈತಿ? ಅಡಿಗೆ ಮನಿ ತಕ್ಕ ಬರ್ತಕ್ಕಂತೆ. ಹೌದಿಲ್ರಿ? ಪಶು ಪಕ್ಷಾದಿ ಯೋನಿಗಳಿಗೆ ಹೋದ್ರುನು ಕಠಿಣನೇ, ತ್ರಾಸ. ಭೂತ ಪ್ರೇತಾದಿ ಯೋನಿಗಳಿಗೆ ಹೋದ್ರೂ ತ್ರಾಸ. ಇನ್ನೊಂದ್ ಹೆಜ್ಜೆ ಮುಂದೆ ಈಗ ಇಲ್ಲಿ ಏನ್ ಹೇಳ್ತಾರೆ ಇವರು, ಇದನ್ನ ಬಿಟ್ಟು ಅಂದ್ರ ಒಬ್ಬ ಯೋಗ್ಯ ಸಾಧಕ ಅದನ ಅಂತ ಇಟ್ಕೊಂಡ. ಈಗ ಯೋಗ್ಯ ಸಾಧಕ ಜೀವನ ಪರ್ಯಂತ ಶಿವನಾಮ ಸ್ಮರಣ, ಶಿವ ಧ್ಯಾನ, ಶಿವ ಚಿಂತನೆಯನ್ನ ಮಾಡ್ತಾ ಶಿವನ ಧ್ಯಾನದಲ್ಲಿಯೇ ದೇಹವನ್ನು ಬಿಟ್ಟಾನ. ಆತನನ್ನ ಯಾರು ತಗೊಂಡೋಗ್ಯಾರ್ರಿ? ಶಿವಗಣಗಳು ತಗೊಂಡೋಗ್ಯಾರ. ಎಲ್ಲಿಗೆ? ಕೈಲಾಸಕ್ಕೋ. ಶಿವಭಕ್ತನಾಗಿದ್ರೆ ಕೈಲಾಸಕ್ಕೋ, ವಿಷ್ಣು ಭಕ್ತನಾಗಿದ್ರೆ ವೈಕುಂಠಕ್ಕೋ, ಗೋಲೋಕಕ್ಕೋ. ಹೌದಿಲ್ರಿ? ದೇವಿ ಭಕ್ತರಾಗಿದ್ರಂತಂದ್ರ ಯಾವ್ದೋ ಒಂದು ಲೋಕಕ್ಕೂ ತಗೊಂಡ್ ಹೋಗ್ಯಾರ. ತಗೊಂಡು ಇಟ್ಕೊಂಡು ಅಲ್ಲಿ ಹೋದ್ರೆ ಭವ ಮರಣ ಇಲ್ಲ ಆಗ್ತತೇನೋ?
ಅಂದ ಜನ್ಮ ಮರಣ ಚಕ್ರ ಆಗ್ತಾನೇನು ಅಂತ ಕೇಳಿದ್ರ ಇಲ್ಲ ಅಂತ ಹೇಳ್ತಾರೆ. ಇಲ್ಲೇ ವಿಚಾರ ಮಾಡುವಂತ ಮಾತತಿದು. ಸಾಮಾನ್ಯವಾಗಿ ಭೂತ ಪ್ರೇತಾದಿ ಸೂಕ್ಷ್ಮ ಹೋದಿವಿ ಅಂತಂದ್ರನೇ ಕಠಿಣತಾ ಐತೆ. ಶಿವನ ಸನ್ನಿಧಿಯಲ್ಲಿ ಹೋದಿವಿ ಅಂತಂದ್ರ ತಾತ್ಪೂರ್ತಿಕ ನೆಮ್ಮದಿ ಇರ್ತದ, ಇಲ್ಲಂತಲ್ಲ. ಎಲ್ಲಿವರೆಗೆ ನಾವು ಶಿವನ ಸನ್ನಿಧಾನದಲ್ಲಿ ಇದ್ದೇವೆ, ಶಿವನ ಸಾಮೀಪ್ಯವನ್ನು ಹೊಂದೇವಿ, ಶಿವನ ಲೋಕದಲ್ಲಿದ್ದೇವೆ, ಶಿವನ ಸಾಮೀಪ್ಯವನ್ನು ಹೊಂದೇವಿ, ಶಿವನ ಸಾರೂಪ್ಯವನ್ನು ಹೊಂದೇವಿ ಅಥವಾ ಶಿವ ಸಾಯುಜ್ಯವನ್ನು ಹೊಂದೇವಿ, ಶಿವನಿರುವವರೆಗೆ ಆನಂದವಾಗಿರ್ತೇವೆ. ಒಂದು ದಿನ ಶಿವನೂ ಕೂಡ ತನ್ನ ರೂಪವನ್ನ ಬದಲಾಯಿಸ್ಬಿಡ್ತಾನೆ. ಅವಾಗ ಏನಾಗೋದ್ರಿ? ಮತ್ತೆ ಪುನಃ ಹೊಳೆ ಬರ್ಬೇಕು. ಅದನ್ನ ಇಲ್ಲಿ ಹೇಳ್ತಾರ ಅವರು. ಶಿವನ ಸನ್ನಿಧಿಯರಿಗೆ ಭವಮರಣ ಉಂಟೆಂದು ತವೆ ನಿಮ್ಮ ಪಾದ ಸನ್ನಿಧಿಯ ಬಯಸಿ. ಇಲ್ಲಿ ಇನ್ನೊಂದು ವಿಶೇಷವಾದ ಮಾತು ಏನಪ್ಪಾ ಅಂತಂದ್ರ, ಶಿವನ ಸನ್ನಿಧಿಗಿಂತನೂ ಹೇ ಗುರುನಾಥ ನಿನ್ನ ಪಾದ ಸನ್ನಿಧಿ ಬಹಳ ಹೆಚ್ಚಿಂದದ. ಮಹಾರಾಷ್ಟ್ರದಲ್ಲೇ ಮೋರೋಪಂತ್ ಅಂತ ಒಬ್ರಾಗ್ಯಾರ್ರಿ. ಬಹಳ ದೊಡ್ಡ ಕವಿಗಳು, ಅನೇಕ ಸಾಹಿತ್ಯವನ್ನ ಬರೆದವರು. ಅವ್ರ ಜೀವನದಲ್ಲಿ ಒಂದು ಘಟನಾ ನಡೀತದ. ಅವ್ರ ಇಡೀ ಜೀವನವನ್ನ ಬದಲಾಯಿಸಿರ್ತಕ್ಕಂಥ ಘಟನೆ ಅದು. ಮಹಾನ್ ವಿದ್ವಾನ ಮೋರೋಪಂತ, ಎಲ್ಲಾ ಭಾಷಾ ಜ್ಞಾನನೂ ಇತ್ತು. ಅವ್ರ ಸಾಮರ್ಥ್ಯ ಹೆಂಗಿತ್ತಂತಂದ್ರೆ, ಅವ್ರು ಎಲ್ಲಾ ಜೀವರಾಶಿಗಳ ಭಾಷೆಯನ್ನ ತಿಳ್ಕೊಳ್ಳೋ ಸಾಮರ್ಥ್ಯ ಇತ್ತು ಅವ್ರಿಗೆ, ಸೂಕ್ಷ್ಮ ಲೋಕದವ್ರದ್ದು ಕೂಡ. ಒಂದ್ ದಿವ್ಸ ಅವರು ಮೋರೋಪಂತರು ನಡ್ಕೋಂತ ಬರ್ತಿರ್ತಾರಂತ. ಬರೋ ಹೊತ್ನ್ಯಾಗ ಏನಾಗ್ತತಿ, ಒಂದ್ ಗಿಡ, ಆ ಗಿಡದಲ್ಲಿ 3 ಟಂಗ್ ಇರ್ತಾವ್ರಿ. ಒಂದು ಟಂಗಿ ಮ್ಯಾಗ ಒಂದು ಬ್ರಹ್ಮ ರಾಕ್ಷಸ ಕೂತಿರ್ತದ, ಇನ್ನೊಂದು ಟಂಗಿ ಮ್ಯಾಗ ಇನ್ನೊಂದು ಬ್ರಹ್ಮ ರಾಕ್ಷಸ ಕೂತಿರ್ತತಿ. ಅವೆರಡು ಮಾತಾಡ್ತಿರ್ತಾವ. ಈ ಕಡೆ ಬ್ರಹ್ಮ ರಾಕ್ಷಸ ಹೇಳಿತಂತ, ನಾನು ಈ ಟಂಗಿ ಮ್ಯಾಗ ಕೂತೀನಿ, ನೀ ಈ ಟಂಗಿ ಮ್ಯಾಗ ಕೂತಿ. ನಡಬರ್ಕೆ ಒಂದು ಖುಲ್ಲಾ ಐತಲ್ಲ, ಇಲ್ಲಿ ಯಾರು ಕೂಡ ಅವರು. ಅವಾಗ ಆ ಇನ್ನೊಂದು ಬ್ರಹ್ಮ ರಾಕ್ಷಸ ಹೇಳಿತಂತ, ಇಲ್ಲಿಂದ ಕೆಳಗ್ ಬರಕತ್ತನಲ್ಲ ಮೋರೋಪಂತ, ಇವಾಗ ಹುಂಡಾವದಾನ ಅಂತ ಹೇಳಿದ್ರಿ. ಇದನ್ನ ಕೇಳಿ ಅವ್ರಿಗೆ ಅಗದಿ ಆಶ್ಚರ್ಯ ಬಿಡ್ತ. ನಾನು ಇಷ್ಟೆಲ್ಲ ಸಾಹಿತ್ಯವನ್ನ ಓದಿದೆ, ಪ್ರಾಮಾಣಿಕವಾಗಿ ಬರೆದ ಅವ್ರ ಜೀವನದಾಗ. ನಾನು ಇಷ್ಟೆಲ್ಲ ಏನೆಲ್ಲ ಬರದೆ, ಏನೆಲ್ಲ ಮಾಡಿದೆ, ಆದ್ರೂ ನನ್ನ ಪರಿಸ್ಥಿತಿ ಇನ್ನು ನಾಳೆ ಬ್ರಹ್ಮ ರಾಕ್ಷಸ ಆಗೋ ಪರಿಸ್ಥಿತಿ ಬಂತಲ್ಲ, ಏನ್ ಮಾಡೋದು ಅಂತ ಹೇಳಿ ಅಲ್ಲಿಂದ ಅವರು ಸೀದಾ ಆಳಂದಿಗೆ ಹೋದ್ರಂತ. ಸಂತ ಜ್ಞಾನೇಶ್ವರ ಮಹಾರಾಜರ ಸಮಾಧಿಗೆ ಶರಣಾಗ್ತರು. ಗುರುವೇ, ನಾನ್ ನಿಮ್ಮ ಪಾದವನ್ನ ನೆಲೆ ನಂಬೇನಿ, ನೀವೇ ನನ್ನನ್ನು ರಕ್ಷಣೆ ಮಾಡಬೇಕು, ಈ ಬ್ರಹ್ಮ ರಾಕ್ಷಸ ಯೋನಿಯಿಂದ ಬಿಡುಗಡೆ ಮಾಡಬೇಕು ಅಂತೇಳಿ ಪ್ರಾರ್ಥನೆಯನ್ನ ಮಾಡಿದ್ರಂತ. ಅವರ ಅನುಗ್ರಹದಿಂದ ಅವರಿಗೆ ಬ್ರಹ್ಮ ರಾಕ್ಷಸ ಯೋನಿ ಬಿಡುಗಡೆಯಾಗಿ ಜೀವನ್ ಮುಕ್ತ ಸ್ಥಿತಿ ಪ್ರಾಪ್ತಿಯಾಯಿತು ಅಂತ ಅವ್ರ ಚರಿತ್ರದ ದಾಖಲೈತಿ. ಹೇಳೋ ತಾತ್ಪರ್ಯ ಏನು? ಶಿವನ ಸನ್ನಿಧಿಯರಿಗೆ ಭವಮರಣ ಉಂಟು. ಶಿವನ ಸನ್ನಿಧಾನದಲ್ಲಿ ಇದ್ದವರಿಗೂ ಕೂಡ ಜನ್ಮ ಮರಣ ಐತಿ. ಆದ್ರ ಯಾರು ಗುರುವಿನ ಪಾದ ಸನ್ನಿಧಿಗೆ ಹೋಗ್ಯಾರಲ್ಲ, ಅವ್ರಿಗೆ ಏನಿಲ್ಲ, ಜನ್ಮ ಮರಣ ಇಲ್ಲ. ಭವ ಮರಣ ಅಂತಂದ್ರೆ ಜನ್ಮನೂ ಇಲ್ಲ, ಮರಣನೂ ಇಲ್ಲ, ಜೀವನ್ ಮುಕ್ತರಾಗ್ತಾರ ಹೇಳ್ತಾರ ಅವರು. ಆದ್ದರಿಂದ ಹೇ ಗುರುನಾಥ, ತವೇ ನಿಮ್ಮ ಪಾದ ಸನ್ನಿಧಿಯ ಬಯಸಿ ಬಂದವ ನಂಬಿ ಬಂದೇನೆ. ಆದ್ದರಿಂದ ಗುರುನಾಥನೇ ಏನ್ ಮಾಡಿ ನನಗ ಕೃಪೆ ಮಾಡು ಅಂತ ಹೇಳ್ದ. ಇನ್ನೊಂದು ನೋಡ್ರಿ ತ್ರಿಪದಿ ಏನದ, ಗಂಟೆಯನ್ನು ತಿಳಿದೋರುವ ತೆಂಟೆನಿಸಲದು, ನಾದ ಉಂಟು ಅಲ್ಲದೆ
ನಾದ ಉಂಟಲ್ಲ ಉಂಟು ಅಲ್ಲ ದುಡಿದು ತಾನಾಗಿಯೇ ನುಡಿಯುವುದು ಉಂಟೆ ಶ್ರೀ ಗುರುವೇ ಕೃಪೆಯಾಗು ಅಂತ. ಹಂಗಂದ್ರೆ ಏನು ಅಂತ ಕೇಳಿದ್ರ, ಯಾರು ಒಬ್ಬ ಏನ್ ಮಾಡತ್ತಾನ, ಗಂಟೆಯನ್ನು ಹಿಡ್ಕೊಂಡ ಕೈಯಾಗ ಗಂಟೆಯನ್ನು ಪಿಡಿದು ಓರ್ವ ಟೆನ್ಸಲದು ಆ ಗಂಟೆ ಹಿಡ್ಕೊಂಡ ಠನ್ 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 ಅಂತ ಬಾರಿಸಿದಪ್ಪ. ಅವಾಗ ಏನು ಉತ್ಪನ್ನ ಆಗ್ತತ್ರಿ? ನಾದ ಉಂಟು. ಹೌದಿಲ್ರಿ? ಗಂಟೆ ಹಿಡಿದು ಬಾರಿಸಿದ್ರ ನಾದ ಬರ್ತದ, ಅಲ್ಲದೆ ಉಳಿದು ತಾನಾಗಿಯೇ ನುಡಿಯುವುದುಂಟೆ. ಗಂಟೆ ಹಿಡಿದು ಬಾರಿಸಿದ್ರ ಮಾತ್ರ ನಾದ ಬರ್ತದ. ಅಲ್ಲೊಂದು ಗಂಟೆ ಇಟ್ಟೇವಿ, ಇಲ್ಲೇ ನಾದ ಬರ್ತದೇನದ್ರಿಂದ? ಬರುವುದಿಲ್ಲ. ಹೌದಿಲ್ರಿ? ಶ್ರೀ ಗುರುವೇ ಕೃಪೆಯಾಗುವಂತ ಇಲ್ಲಿ 3-4 ಚರಣದಲ್ಲೇ ಇದೇ ಮಾತನ್ನ ಹೇಳಾವ್ದಾರಿ ಇವರು. ಒಂದೇ ಉದಾಹರಣೆ ಏನು? ಗಂಟೆಯನ್ನ ಬಾರಿಸಿದ್ರೆ ಮಾತ್ರ ನಾದ ಬರ್ತದೆ. ಹಿಡಿದು ಯಾರೋ ಹಿಡಿದು ಬಾರಿಸ್ಬೇಕು ಅದನ್ನ, ಅಂದಾಗ ಅದರಿಂದ ನಾದ ಬರ್ತದ. ಹಿಂಗ್ ಹೇಳೋ ಅಭಿಪ್ರಾಯ ಏನಪ್ಪಾ ಅಂತಂದ್ರ, ಹೌದು, ಈಗ ನಾನು ಒಂದು ಸಾದಾ ಗಂಟೆ ಇದ್ದಂಗ ಬಾರ್ಸವ ನೀವ್ ಬಾರಿಸಿದ್ರ ಮಾತ್ರ ನಾದ ಬರ್ತಾ ಇದರಿಂದ. ಇಲ್ಲಾಗಿತ್ತಂತಂದ್ರೆ ಇದು ಸಾದಾ ಗಂಟೆ ಅಷ್ಟ ಅಂತರಿ. ಇನ್ನೊಂದು ಮಾತು ನೋಡ್ರಿ, ವೀಣಾ ನೂತನ ಶಬ್ದ ಪಾಣಿಯಿಂದೊಗೆವಂತೆ. ವೀಣೆಯನ್ನ ನೋಡಿರಿ ನೀವು. ವೀಣಾ ಅನ್ನೋ ಪದದ ಅರ್ಥ ಎರಡದವ. ಒಂದು ವೀಣೆ, ಇನ್ನೊಂದು ಸರಸ್ವತಿ. ಎರಡು ಅರ್ಥ ಕೂಡುತ್ತಾರೆ ಇಲ್ಲಿ. ಅದು ಬರೀ ವೀಣಾದ ನೋಡೋಣ್ರಿ. ಈಗ ಒಂದು ವೀಣೆ ಅದ, ಆ ವೀಣೆಯನ್ನ ವೀಣಾ ನೂತನ ಶಬ್ದ ಪಾಣಿಯಿಂದೊಗೆಯುವಂತೆ ಅಂತಂದ್ರೆ, ಆ ವೀಣಾ ಬಾರಿಸೋದು ನೋಡಿರ್ತೀರ ನೀವು. ಕೈ ಬೆರಳುಗಳನ್ನ ತಾಗಿಸಿದಂಗ ಆ ವೀಣೆಯಲ್ಲಿ ಹೊಸ ಶಬ್ದಗಳು ಉತ್ಪನ್ನ ಆಗ್ತವೆ. ಹೌದಿಲ್ರಿ? ವೀಣಾ ಮೀಟಿದ್ರ ಹೊಸ ರಾಗ ಬರ್ತದ್ರಿ. ಇದು ಒಂದು ಉದಾಹರಣೆ. ಅಥವಾ ಆ ವೀಣಾ ಅಂದ್ರೆ ಸರಸ್ವತಿ, ಸಾಕ್ಷಾತ್ ಸರಸ್ವತಿ. ಆ ವೀಣೆಯನ್ನ ತನ್ನ ಕೈಯಿಂದ ನುಡಿಸಿದಾಗ ನಾದಗಳು ಬರ್ತಾವಲ್ಲ, ಇದು ಅರ್ಥನೂ ಕೂಡುತ್ತ. ಎರಡು, ಬರೇ ವೀಣಾ ಅಂತ ತಗೊಂಡ್ರು ನಡೀತದ, ವೀಣಾ ಅಂತೇಳಿ ಸರಸ್ವತಿಯನ್ನ ತಗೊಂಡ್ರೂ ಬರ್ತದ. ಅಲ್ಲಿ ಆಕೆನೂ ಕೂಡ ಏನ್ ಮಾಡ್ತಾಳ, ತನ್ನ ಬೆರಳುಗಳಿಂದನೇ ಹೊಸ ಶಬ್ದಗಳನ್ನ ಉತ್ಪನ್ನ ಮಾಡ್ತಾಳ್ರಿ, ಅಂದ್ರೆ ನಾದಗಳನ್ನ ಉತ್ಪನ್ನ ಮಾಡ್ತಾಳ. ಅದರಂತೆ ಜಾನ ಶ್ರೀ ಗುರುವೇ ನೀ ನುಡಿಸಿದಂತೆ ನಾ ಮಾನದೆ ನುಡಿವೆ ಕೃಪೆಯಾಗು. ನೀ ಹಾಗೆ ನುಡಿಸ್ತೀಯಲ್ಲ, ಹಾಗೆ ನಾ ನುಡಿತೇನೆ. ಮಾನದೆ ನುಡಿವೆ ಅಂತಂದ್ರೆ ಏನು? ಬಿಡಲಾರದ ಹೇ ಗುರುನಾಥ, ನೀನ್ ಹಾಗೆ ನುಡಿಸ್ತಿ, ಹಂಗ ಬಿಡಲಾರದ ನಾ ನುಡಿತೀನಿ. ಮುಂದಿನ 2 ಚರಣ ಹೇಳ್ರಪ್ಪ. ಗುರಿ ಮಾತಿಗೊಮ್ಮೆ ನುಡಿಯಾತ ಕೊಡುವಂತೆ ಒಡೆಯ ನೀವು ಹೊಕ್ಕು ನುಡಿಗೊಟ್ಟ ಪರಿಯೋಳಂ ನುಡಿವೆ ನೈ ಗುರುವೇ ಕೃಪೆಯಾಗು. ಗುಡಿ ಮಾತಿಗೊಮ್ಮೆ ನುಡಿಯಾತ ಕೊಡುವಂತೆ ಒಡೆಯ ನೀವು ಹೊಕ್ಕು ನುಡಿಗೊಟ್ಟ ಪರಿಯೋಳಂ ನುಡಿವೆ ನೈ ಗುರುವೇ ಕೃಪೆಯಾಗು. ಯಂತ್ರ ವಾಹಕನ ಹಸ್ತಾಂತ್ರ ಬೊಂಬೆಯು ಪರತಂತ್ರದಿಂದಾಡುವಂತೆನ್ನಾಡಿಸುವ ಸ್ವತಂತ್ರ ಶ್ರೀ ಗುರುವೇ ಕೃಪೆಯಾಗು. ಇವೆರಡು ಒಂದನ್ನೇ ಹೇಳ್ತಾವ. ಅಂದ್ರ ಈ ಗಂಟೆಯಿಂದ ಪ್ರಾರಂಭ ಆಗಿ 14ನೇ ತನಕ ಒಂದೇ ಉದಾಹರಣೆ. ಅದು ಬೇರೆ ಒಂದೇ ಪ್ರಸಂಗ, ಆದ್ರೆ ಬೇರೆ ಬೇರೆ ಉದಾಹರಣೆಯಿಂದ ತಿಳ್ಸಕತ್ತಾರ ಅಷ್ಟೇ. ಅದು ಇಲ್ಲೇನ್ ಹೇಳ್ತಾರ 13ನೇ ತ್ರಿಪದಿ ಒಳಗ, ಗುಡಿ ಮಾತಿಗೊಮ್ಮೆ ನುಡಿಯ ತಾ ಕೊಡುವಂತೆ. ಹಳೆ ಕಾಲದ ಗುಡಿಗಳಿತ್ತು ರೀ,
ಈ ಉದಾಹರಣೆಗೆ ಈ ಸದ್ಯಕ್ಕ ವಿಜಾಪುರಕ್ಕ ಅವೆಲ್ಲ ಯಾರು ಹೋಗಿರ್ತೀರಿ ಸಣ್ಣಗಿದ್ದಾಗ ಅದ ಟೂರ್ ಅಂತ ಕರ್ಕೊಂಡು ಹೋಗಿರ್ತಾರಲ್ರಿ. ಆ ವಿಜಯಪುರದೊಳಗ ಗೋಲ್ ಗುಮ್ಮಟ ಅಂತ ಐತಿ. ಅದ್ರೊಳಗ ಹೋಗಿ ಒದಿದ್ರ ನಾವೇನ್ ಒದಿರ್ತೀವಲ್ಲ ಅದ್ರ ಪ್ರತಿಧ್ವನಿ ಹೊಳೆ ಬರ್ತದ್ರಿ. ಹಾಗೆ ಅನೇಕ ಗುಡಿಗಳು, ಪ್ರಾಚೀನ ಗುಡಿಗಳು ಇರ್ತಾವಲ್ರಿ, ಆ ಗುಡಿಗಳಲ್ಲಿ ನಾವು ಒದಿರಿದ್ರ ಈ ಓಂ ನಮಃ ಶಿವಾಯ ಅಂತಂದು ತಿಳ್ಕೊರಿ, ಅದು ಪುನಃ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಆ ಗುಡಿಯೊಳಗಿನ ಧ್ವನಿ ಹೊರಗೆ ಬರ್ತದ. ಹಿಂಗ್ ತಾವೆಲ್ಲ ನೋಡಿರ್ತೀರಿ. ಈ ಉದಾಹರಣೆಯನ್ನು ಕೊಟ್ಟು ಏನ್ ಹೇಳ್ತಾರ ಅವರು, ಗುಡಿ ಮಾತಿಗೊಮ್ಮೆ ನುಡಿಯ ತಾ ಕೊಡುವಂತೆ. ಹಂಗಂಗ ನಾವು ಮಾತಾಡ್ತೇವಿ, ಮಾತಾಡಿದಂಗ ಹಂಗ ಆ ಗುಡಿಯೊಳಗಿಂದ ಇನ್ನೊಂದು ನುಡಿ ಅಂದ್ರ ಮತ್ತೊಂದು ಮಾತು ಹೊರ ಬರ್ತದ. ಅದರಂತೆ ಒಡೆಯ ನೀ ಹೊಕ್ಕು ನುಡಿಗೊಟ್ಟ ಪರಿಯೊಳಾಂ ನುಡಿವಿನೈ ಕುರುವೆ ಕೃಪೆಯ. ಹೇ ಒಡೆಯ ಅಂತಂದ್ರ ಹೇ ಗುರುದೇವನೇ, ನೀ ಹೊಕ್ಕು, ನೀನೇ ಇಲ್ಲಿ ಒಳ ಹೋಗ್ಬೇಕು. ನುಡಿಗೊಟ್ಟ ಪರಿಯೊಳಾಂ, ನೀ ಹಂಗ ನುಡಿಸ್ತೀಯಲ್ಲ, ನೀ ಅಂತ ಮಾತನ್ನ ಕೊಡ್ತೀಯಲ್ಲ, ಅಂತ ಮಾತನ್ನ ನಾನೇನ್ ಮಾಡ್ತೀನಿ, ನುಡಿವಿನೈ, ನಾ ಅಂತ ಮಾತುಗಳನ್ನೇ ಆಡ್ತೀನಿ. ನೀ ನುಡಿಸಿದಂಗ, ನೀ ನುಡಿ ಕೊಟ್ಟಂಗ. ನುಡಿ ಕೊಡೋದಂತಂದ್ರೆ ನೀವು ನಮ್ಮ ಮಾತುಗಳಲ್ಲ ಅಂತ ತಿಳ್ಕೊಬೇಡ್ರಿ. ಇವೆಲ್ಲವೂ ಆತನ ಮಾತುಗಳು. ಅವ ಒಳ ಹಕ್ಕ ಹೆಂಗ ಮಾತಾಡ್ತಾನಲ್ಲ ಹಂಗ ನಾನು ಮಾತಾಡ್ತೀನಿ. ಆದ್ದರಿಂದ ಹೇ ಗುರುನಾಥನೇ, ನನ್ ಮೇಲೆ ಏನ್ ಮಾಡು, ಕೃಪೆ ಮಾಡು ಅಂತ. ಮುಂದೆ ಸ್ವಾನುಭಾವದ ನೆಲೆಯ ಹೇಳಮ್ಮ. ಇನ್ನೊಂದಿದೆಯಲ್ಲ ಪರಿ 14ನೇದು, ಯಂತ್ರವಾಹಕನ ಹಸ್ತಾಂತರ. ಯಂತ್ರವಾಹಕನ ಹಸ್ತಂತ್ರ ಬೊಂಬೆಯು ಪರತಂತ್ರದಿಂದಾಡುವಂತೆ. ಈಗೊಬ್ಬ ಯಂತ್ರವಾಹಕದಾರ ಅಂತ ಇಟ್ಕೋರಿ. ಇದು ಈ ನ್ಯಾಷನಲ್ ನೆಟ್ವರ್ಕ್ ಅಂತ ಟಿವಿ ಒಂದ್ ಬರ್ತಿತ್ತು. ಈಗ ಯಾರಾದ್ರೂ ಇದೇ ಇಡಂಗಿಲ್ಲ ಮನೆಯೊಳಗ. ನಾವು ಸಣ್ಣಾಗಿದ್ದಾಗ ನ್ಯಾಷನಲ್ ನೆಟ್ವರ್ಕ್ ಬರ್ತೈತ್ರಿ. ಅದರಲ್ಲಿ ಒಂದು ಗೊಂಬೆ ಆಡಿಸೋ ಒಂದು ಚಿತ್ರ ಬರ್ತಿತ್ತು. ತಾವ್ ನೋಡಿರ್ತೀರಿ, ಯಾರು ನೋಡಿರ್ಬೇಕು. ಪರ್ದ ಹಾಕಿರ್ತಾರ, ಗೊಂಬೆ ಆಡಿಸ್ತಿರ್ತಾರ್ರಿ. ಅವು ಹೆಂಗ ಗೊಂಬೆ ಆಡಿಸ್ತಿರ್ತಾರಲ್ಲ ಹಂಗ ಕುಣಿತಾವ್ರಿ. ಅಲ್ಲೆಲ್ಲ ರಾಮಾಯಣವನ್ನ ಮಾಡಿ ತೋರಿಸ್ತಿರ್ತೈತಿ. ಈ ತರದ ನೋಡಿದಿರಲ್ಲ, ಸೂತ್ರದ ಗೊಂಬೆ ಅಂತಾರಲ್ಲ ಪರೆ. ಹಾ, ಸೂತ್ರದ ಗೊಂಬೆ ಅಂತಾರಲ್ಲ, ಆ ತರ ನೋಡಿರ್ತಿರಲ್ಲ. ಇದು ಉದಾಹರಣೆ. ಅದನ್ನ ಹೇಳ್ತಾರಿಲ್ಲ ಅವರು, ಯಂತ್ರವಾಹಕನ ಹಸ್ತತಂತ್ರ. ಒಬ್ಬ ಯಂತ್ರವಾಹಕನಿದ್ದಾನೆ. ಆ ಯಂತ್ರವಾಹಕನ ಹಸ್ತದ ತಂತ್ರ. ಹಸ್ತಂತ್ರ ಅಂತಂದ್ರೆ ಏನು? ತಂತ್ರ ಅಂದ್ರೆ ಟೆಕ್ನಿಕ್ ರೀ. ಕೈಯೊಳಗಿನ ಒಂದು ಕಲೆ ಅದು. ಕೈ ಚಳಕ ಅಂತಾರಲ್ಲ, ಕೈದ ಒಂದು ಕಲೆ. ಆ ಕಲೆಯಿಂದ ಏನ್ ಮಾಡ್ತಾನಪ್ಪ ಅಂತಂದ್ರ ಅವ ಬೊಂಬೆ ಆಡಿಸ್ತಾನ. ಹೌದಲ್ರಿ? ಬೊಂಬೆಯು ಪರತಂತ್ರದಿಂದ ಆಡುವಂತೆ. ಆ ಬೊಂಬೆ ಸ್ವತಂತ್ರದನೋ ಏನು ಪರತಂತ್ರದನೋ? ಪರತಂತ್ರ. ಆಡಸಾಮ ಬೇರೆದವ. ಹೌದಿಲ್ರಿ? ಯಂತ್ರವಾಹಕ ಏನಿದ್ದಾನಲ್ಲ, ತನ್ನ ಹಸ್ತತಂತ್ರದಿಂದ, ಅದ ತನ್ನ ಕೈಯೊಳಗಿನ ಒಂದು ಛಲಕ, ಕೈ ಛಳಕ ಅಂತಾರಲ್ಲ, ಕೈಯ ಒಂದು ಟೆಕ್ನಿಕ್ ಅಂತ. ತಂತ್ರ ಅಂದ್ರೆ ಟೆಕ್ನಿಕ್ ರೀ. ಹಸ್ತತಂತ್ರ ಅಂದ್ರೆ ಕೈಯ ಒಂದು ಛಳಕ. ಆ ಕೈ ಛಳಕದಿಂದ ಏನ್ ಮಾಡ್ಕಂತ ಅಂತಂದ್ರ ಬೊಂಬೆ ಏನ್ ಆಡಿಸ್ತಾರ, ಅದು ಅದರಂತೆ ಯಂತ್ರವಾಹಕನ ಹಸ್ತಂತ್ರ ಬೊಂಬೆಯು ಪರತಂತ್ರದಿಂದ ಆಡುವಂತೆ. ಆ ಗೊಂಬೆ ಪರತಂತ್ರದಿಂದ ಆಡ್ತದ. ಹಂಗ ಹೇ ಗುರುನಾಥ, ನಂದು ಯಾವ್ದು ಸ್ವತಂತ್ರತ ಇಲ್ಲ. ನಾನೇನಿದೀನಿ, ನಾನು ಬೊಂಬೆ, ಪರತಂತ್ರದಿಂದ ಆಡುವಂತಹ ಬೊಂಬೆ. ನನ್ನ ಸೂತ್ರ ಯಾರ ಕಡೆ ಹೇಳ್ರಿ?
ಅದು ನಿನ್ನ ಕಡೆ ಐತಿ, ಗುರುವಿನ ಕೈಲಿ. ನೀನೇ ಹಾ ಇಷ್ಟೆಲ್ಲ ಗುರುನಾಥನ ಕಡೆ. ಹೇ ಗುರುವೇ, ಅದು ನಿನ್ನ ಕಡೆ ಅಲ್ಲ, ನೀ ಆಡ್ಸವ ಸೂತ್ರ ನಿನ್ನ ಕಡೆ, ಬೊಂಬೆ ನಾವು. ನೀ ಹಂಗ ಆಡಿಸ್ತೀಯಲ್ಲ ಹಂಗ ಆಡ್ತೀನಿ ನಾನು, ಹೌದಿಲ್ರಿ? ನೀನು ಸ್ವತಂತ್ರ ಸ್ವತಂತ್ರ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳ್ತಾರ. ನಾನು ಪರತಂತ್ರ ಅದೇನಿಪ್ಪ, ನೀನು ಸ್ವತಂತ್ರನಿದ್ದಿ. ಯಾಕಂತಂದ್ರ ಕೈ ಬಿಚ್ಕೊಂಡಾವ ಇನ್ನೊಬ್ಬನ ಕೈ ಬಿಚ್ಚಾಕ್ ಬರ್ತದ, ಹೌದಿಲ್ರಿ? ತಂದೆ ಕೈ ಕಟ್ಕೊಂಡಾನ, ಇನ್ನೊಬ್ರ ಕೈ ಬಿಚ್ಚಾಕ್ ಬರ್ತದೇನ ಅವನಿಗೆ? ಬರುದಿಲ್ಲ. ಹಂಗ ಸ್ವತಂತ್ರನಾಗಿರ್ತಕ್ಕಂಥ ಶ್ರೀ ಗುರು ಪರತಂತ್ರನಾಗಿರ್ತಕ್ಕಂಥ ಜೀವನನ್ನ ಕಲ್ಯಾಣ ಮಾಡಕ್ ಸಾಧ್ಯ ಅದ ರೀ, ಹೌದಿಲ್ರಿ? ನಾವು ಇಷ್ಟು ಪರತಂತ್ರ ಅದೇವಿ ಅಂತಂದ್ರ ಏನು ಸ್ವತಂತ್ರತ ಇಲ್ಲ, ಅವ ಸ್ವತಂತ್ರ. ಹೇ ಗುರುನಾಥ ಕೃಪೆ ಮಾಡಪ್ಪ ಅಂತ ಕೇಳ್ತಾರ. ಮುಂದ್ ಹೇಳ್ರಿ. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೈ ನೀನೇ ಒಳಪೊಕ್ಕು, ಏನ ನುಡಿಸಿದೊಡದನೆ ನಾನುಡಿವೆ ಗುರುವೇ ಕೃಪೆಯಾಗು. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೈ ನೀನೇ ಒಳಪೊಕ್ಕು, ಏನ ನುಡಿಸಿದೊಡದನೆ ನಾನುಡಿವೆ ಗುರುವೇ ಕೃಪೆಯಾಗು. ಸ್ವಾನುಭಾವದ ನೆಲೆಯ ಏನ ಬಲ್ಲಿದೆ. ಸ್ವಾನುಭಾವ ಅಂತಂದ್ರೆ ಸ್ವಸ್ವರೂಪದ ಅನುಭವ. ಅದು ಬರ್ಬೇಕಾದ್ರ ದೇಹ ಭಾವ ಮರಿಬೇಕು, ಇಂದ್ರಿಯಗಳ ಭಾವ ಮರಿಬೇಕು, ಮನಬುದ್ಧಾದಿಗಳೆಲ್ಲ ಅಲ್ಲಿ ಹೆಂಗದ ಅಂತಂದ್ರೆ ಅಲ್ಲಿ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಉಪನಿಷತ್ ಹೇಳ್ತದ. ವಾಕ್ ಮನಗೋಚರ ಅಂತ ಕೂಡ ಹೇಳ್ತಾರೆ, ಅನೇಕ ವಚನಗಳಲ್ಲಿ ಬಂದದ ಇದೇ ಮಾತದ. ಆ ಪರತತ್ವವನ್ನ ಮಾತಿನಿಂದಾಗಲಿ ಮನಸ್ಸಿನಿಂದಾಗಲಿ, ಮಾತಿನಿಂದ ಹೇಳಕ್ ಬರಂಗಿಲ್ಲ, ಮನಸ್ಸಿನಿಂದ ಧ್ಯಾನಿಸಕ್ ಬರಂಗಿಲ್ಲ. ಮಾತು ಮನಗಳಿಂದ ತತ್ತನಿಗೆ ಸಾತಿಶಯದ ನಿರುಪಾಧಿಕ ಈಗ ವಸ್ತು. ಅದರ ಅನುಭವವನ್ನು ಹೊಂದಿದವ ಯಾರು? ಶ್ರೀ ಗುರು. ನನಗೇನು ಗೊತ್ತಪ್ಪ, ಸ್ವಾನುಭಾವದ ನೆಲೆಯ ಸ್ವಸ್ವರೂಪದ ಅವಸ್ಥಾ ಏನಿತ್ತಲ್ಲ, ಸ್ವಸ್ವರೂಪದ ಸ್ಥಿತಿ, ನೆಲೆ ಅಂದ್ರೆ ಸ್ಥಿತಿ, ಅದನ್ನ ನಾನೇನ ಬಲ್ಲೆನೈ, ನನಗೇನ್ ಗೊತ್ತದಪ್ಪ ಅದು. ಅದರ ಬಗ್ಗೆ ಸ್ವಾನುಭಾವದ ನೆಲೆಯ ಬಗ್ಗೆ ನೀನೇ ಒಳಪೊಕ್ಕು, ಏನ ನುಡಿಸಿದೊಡನೆ ನಾ ನುಡಿವೆ ಗುರುವೇ ಕೃಪೆಯಾಗು. ನೀನೇ ಒಳ ಹೋಗ್ಬೇಕು, ಸ್ವಾನುಭಾವದ ಬಗ್ಗೆ ನೀನೇ ನುಡಿಸ್ಬೇಕು. ನೀ ಹೆಂಗ ನುಡಿಸ್ತೀಯಲ್ಲ ಹಂಗ ನಾನ್ ನುಡಿತೀನಿ ಅಂತಾರ ಅವರು. ಅತ್ಯಂತ ಗುರು ಭಕ್ತರಿರು. ಅಲ್ಲಿ ಎಲ್ಲೂ ನಾನು ಅನ್ನೋ ಪದ ಉಪಯೋಗಿಲ್ಲ, ಎಲ್ಲ ನೀನೇ ನೀನೇ ನೀನೇ. ಹಾಗೆ ಹೇ ಗುರುನಾಥ ಕೃಪೆ ಮಾಡಪ್ಪ ಅಂತ ಹೇಳ್ತಾರ. ಇನ್ನ 3 ಹೇಳ್ರಿ, ಈಗ 17 ತನಕ. ಪರಕ್ಕೆ ಪರವಾಗಿದ್ದ ಪರತತ್ವ ಮೂರ್ತಿಯು ನಿಜದಿರವೇ ರೂಪಾಗಿ ಧರೆಯೊಳಗೆ ಚರಿಸುತ್ತಿಹ ಪರಮ ಶ್ರೀ ಗುರುವೇ ಕೃಪೆಯಾಗು. ಪರಕ್ಕೆ ಪರವಾಗಿದ್ದ ಪರತತ್ವ ಮೂರ್ತಿಯು ನಿಜದಿರವೇ ರೂಪಾಗಿ ಧರೆಯೊಳಗೆ ಚರಿಸುತ್ತಿಹ ಪರಮ ಶ್ರೀ ಗುರುವೇ ಕೃಪೆಯಾಗು. ಪಿಂಡವ ಧರಿಸಿ ಬ್ರಹ್ಮಾಂಡವನೊಳಕೊಂಡು ಪಿಂಡ ಬ್ರಹ್ಮಾಂಡ ಪರಿಪೂರ್ಣ ನೆನೆಸಿದ ಖಂಡ ಶ್ರೀ ಗುರುವೇ ಕೃಪೆಯಾಗು. 14 ಭುವನ ತುಂಬಿದಿದೊಂದು ಬ್ರಹ್ಮಾಂಡ ವದರಂತೆ ತೋರ್ಪು ವಗಣಿತ ಬ್ರಹ್ಮಾಂಡ ಅಧಿಕಾರಿ ಗುರುವೇ ಕೃಪೆಯಾಗು. ಬಹಳ ಅದ್ಭುತ ಮಾತುಗಳಿರ್ತಾವ, ಲಕ್ಷ್ಯ ಕೊಟ್ಟು ಕೇಳ್ರಿ. ಏನಂತಾರಪ್ಪ ಅಂತಂದ್ರೆ, ಪರಕ್ಕೆ ಪರವಾಗಿರ್ತ
ಪರತತ್ವ ಮೂರ್ತಿಯ ನಿಜದಿರುವೆ ರೂಪಾಗಿ ಧರೆಯೊಳಗೆ ಜನಿಸುತ್ತಿಹ ಪರಮಶ್ರೀ ಗುರುವೇ ಕೃಪೆಯ. ಗುರು ಹೇಗದನಂತಂದ್ರೆ ಪರಕ್ಕೆ ಪರವಾಗಿದ್ದ ಪರತತ್ವ ಮೂರ್ತಿ. ಪರಕ್ಕೆ ಪರವಾಗಿದ್ದ ಅಂದ್ರ ಶ್ರೇಷ್ಠಕ್ಕ ಶ್ರೇಷ್ಠವಾಗಿರ್ತಕ್ಕಂತಹ ಪರತತ್ವ ಮೂರ್ತಿ. ಗುರು ಅಂತಂದ್ರೆ ಯಾರು? ಪರಬ್ರಹ್ಮದ ಸಾಕಾರ ಮೂರ್ತಿ, ಪರತತ್ವದ ಸಾಕಾರ ಮೂರ್ತಿ. ಪರತತ್ವ ಅಂತಂದ್ರೆ ಏನೋ ತತ್ವ ಅಂತ ಅಂತಾರ. ಅದ್ರ ಲಕ್ಷಣ ಏನ್ ಗೊತ್ತೇನ್ರಿ? ತತ್ವ ಅಂತಂದ್ರ ಶುದ್ಧ ಚೈತನ್ಯಕ್ಕೋ ತತ್ವಕತೆ ಅಂತದ. ತತ್ವ ಅಂತಂದ್ರ ಶುದ್ಧ ಚೈತನ್ಯ. ಆ ಪರತತ್ವ ಅಂತಂದ್ರ ಪರಶಿವ ಚೈತನ್ಯ. ಆ ಪರಶಿವ ಚೈತನ್ಯದ ಮೂರ್ತಿ ಯಾರಪ್ಪ ಅಂತಂದ್ರೆ ಅವ ಶ್ರೀ ಗುರು. ಆ ಪರತತ್ವದ ನಿಜ ರೂಪ ಯಾರಪ್ಪ ಅಂತಂದ್ರೆ ಶ್ರೀ ಗುರು. ಈ ಭೂಮಿ ಮೇಲೆ ಹೆಂಗ್ ಕೆಲಸ್ತಾನಪ್ಪ ಅದ ಗುರು ಪರಕ್ಕೆ ಪರವಾಗಿರ್ತ ಪರತತ್ವ ಮೂರ್ತಿಯ ನಿಜದಿರವೇ ರೂಪ ಆಗಿ, ಅಂದ್ರ ನಿಜದ ಇರು ಶುದ್ಧ ಚೈತನ್ಯವಾಗಿ ಪೂರ್ಣ ಪರಶಿವನಾಗಿ ಈ ಭೂಮಿ ಮೇಲೆ ಆ ಶ್ರೀ ಗುರು ನಡೆದಾಡ್ತಾರಂತ, ಸಂಚಾರ ಮಾಡ್ತಾರಂತ. ಅವನಿಗೆ ನಮ್ಮಂಗ ಕೈಯ ಕಾಲ ಕನ್ನ ಕಿವಿ ಮೂಗ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೆಲ್ಲವೂ ಇದ್ರು, ಮನಬುದ್ಧಾದಿಗಳೆಲ್ಲವೂ ಇದ್ರು, ಅವ ಯಾವುದಕ್ಕೂ ಸಂಬಂಧವನ್ನ ಪಟ್ಟವಲ್ಲ. ದೇಹದ ಜೊತೆ ಇದ್ರು ದೇಹ ಅವಲ್ಲ. ಕಣ್ಣಿನಿಂದ ನೋಡಿದ್ರು ಕಣ್ಣ ಅವಲ್ಲ. ಕಿವಿಯಿಂದ ಕೇಳಿದ್ರು ಕಿವಿ ಅವಲ್ಲ. ನಾಲಿಗೆಯಿಂದ ಮಾತನಾಡಿದರೂ ಮಾತವಲ್ಲ, ನಾಲಿಗೆ ಅವಲ್ಲ. ಹಿಂಗ ಜ್ಞಾನೇಂದ್ರಿಯಗಳ ಕರ್ಮೇಂದ್ರಿಯಗಳ ಪ್ರಾಣದ ಅಂತಃಕರಣದ ಸಂಬಂಧ ಶ್ರೀ ಗುರುವಿಗಿಲ್ಲ. ಆತ ಯಾರಪ್ಪ ಅಂತಂದ್ರೆ ಸಾಕ್ಷಾತ್ ಪರಮಾತ್ಮ, ಸಾಕ್ಷಾತ್ ಪರವಸ್ತು, ಚೈತನ್ಯದ ಸಾಕಾರ ಮೂರ್ತಿ. ಯಾರಪ್ಪ ಅಂತಂದ್ರ ಶ್ರೀ ಗುರು. ಆ ಚೈತನ್ಯದ ಸಾಕಾರ ಮೂರ್ತಿಯಾಗಿಯೇ ಈ ಭೂಮಿ ಮೇಲೆ ಆತ ಸಂಚಾರ ಮಾಡ್ತಾನ. ಹೆಂಗಿರ್ತಾನಪ್ಪ ಗುರು ಅಂತಂದ್ರೆ ಪಿಂಡವ ಧರಿಸಿ ಬ್ರಹ್ಮಾಂಡವನ್ನೊಳಕೊಂಡು. ನೋಡ್ರಿ, ದೇಹ ಧಾರಣ ಮಾಡಿರಬಹುದು, ಪಿಂಡವ ಧರಿಸಿ ದೇಹ ಧಾರಣ ಮಾಡಿದ್ರು ಬ್ರಹ್ಮಾಂಡವನ್ನೊಳಕೊಂಡು ಬ್ರಹ್ಮಾಂಡವನ್ನೇ ಒಳಕೊಂಡಾನ. ಅದಕ್ಕಾಗಿ ಗುರುವಿನ ಸ್ತೋತ್ರ ಹೇಳ್ಬೇಕಾದ್ರೆ ಏನ್ ಹೇಳ್ತಾರ? ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ಅಂತ ಹೇಳ್ತಾರ. ವ್ಯೋಮಾತೀತಂ ಅಂತಂದ್ರೆ ಏನು? ಆಕಾಶಕ್ಕಿಂತ ದತ್ತ. ದೇಹಧಾರಿಯಾಗಿದ್ರು, ಪಿಂಡವ ಧರಿಸಿದ್ರು, ಇಲ್ಲಿ ಬ್ರಹ್ಮಾಂಡವನ್ನೇ ಒಳಗೊಂಡಾನ. ಬ್ರಹ್ಮಾಂಡವನ್ನೊಳಗೊಂಡ ಪಿಂಡ ಬ್ರಹ್ಮಾಂಡ ಪರಿಪೂರ್ಣ ಎನಿಸಿದ. ಪಿಂಡದೊಳಗೂ ಪರಿಪೂರ್ಣ, ಬ್ರಹ್ಮಾಂಡದೊಳಗೂ ಪರಿಪೂರ್ಣ. ಅಂತ ಅಖಂಡ ಶ್ರೀ ಗುರುವೇ ಕೃಪೆಯಾಗುವಂತ ಅಖಂಡದನವ, ಅಖಂಡ ಅಲ್ಲ ಪರಿಪೂರ್ಣವಾಗಿ ವ್ಯಾಪಿಸಿರ್ತಕ್ಕಂಥ ಶ್ರೀ ಗುರುನಾಥನೇ ಕೃಪೆ ಮಾಡುವಂತವ್ರು. ಒಂದು ಸಣ್ಣ ಘಟನೆ ಹೇಳ್ತೀನಿ. ಇದು ಕತಿ ಆದ್ರೂ ತಿಳ್ಕೊಳ್ಳಂಗೈತಿ. ನೋಡ್ರಿ, 2 ಕತೆ ಹೇಳ್ತಾರೆ ನಮಗೆ ಇವತ್ತು ಇದಕ್ಕೆ ಸಂಬಂಧಪಟ್ಟದ್ದು. ಒಂದು ಪುರಾಣದ ಕತೆ, ಒಂದು ವಾಸ್ತವಿಕ ಕತೆ. ಪುರಾಣದ ಕತೆ ಏನಪ್ಪಾ ಅಂತಂದ್ರೆ ಅಂದ್ರೆ ಮಹಾಭಾರತದಲ್ಲಿ ಬರುವಂತ ಕತೆ. ಈಗ ದುರ್ಯೋಧನ ಮತ್ತು ಪಾಂಡವರು ಸ್ವತಃ ಅಂತಂಬರು ಇವರು, ಬೇರೆಲ್ಲ. ಆದ್ರೂ ದುರ್ಯೋಧನನಿಗೆ ಪಾಂಡವರು ಹಿಡ್ಕೊಂಡ್ರೆ ಆಗ್ತಿರ್ಕಿಲ್ಲ. ಒಮ್ಮೆ ಅವ ಏನು ಮಾಡಿರ್ತ ಅಂತಂದ್ರ ದುರ್ಯೋಧನ ಅಲ್ಲೇ ದುರ್ವಾಸ ಮುನಿಗಳು ಬಂದಿರ್ತಾರ. ಶ್ರೀಗಳು ಶಾಪಾನುಗ್ರಹ ಸಾಮರ್ಥ್ಯ ಉಳ್ಳಂತವ್ರು. ಯಾರು? ದುರ್ವಾಸ ಮುನಿಗಳು. ದುರ್ಯೋಧನ ಏನ್ ಮಾಡತಪ್ಪ ಅಂತಂದ್ರೆ ದುರ್ವಾಸ ಮುನಿಗಳ ಸೇವಾ ಮಾಡಿ ಅವ್ರ ಪ್ರಸನ್ನತೆಯನ್ನು ಪಡ್ಕೊಂಡಿರ್ತಾನ. ಹೆಂಗಾರೆ ಒಟ್ಟ
ಅವ್ರನ್ನ ಗುದ್ದಾಡಿ ಪ್ರಯತ್ನ ಪಟ್ಟು ಅವ್ರಿಗೆಲ್ಲಾ ಮನಮುಟ್ಟಿ ಸೇವಾ ಮಾಡಿ ಅವ್ರನ್ನ ಪ್ರಸನ್ನ ಮಾಡ್ಕೊಂಡಿರ್ತಾನ. ಯಾರು? ದುರ್ಯೋಧನ. ಅವ್ರು ನಿನಗೆ ಇಷ್ಟೆಲ್ಲ ನಂಗೆ ಸೇವಾ ಮಾಡಿಪ್ಪ, ಏನ್ ಬೇಕು ಅಂತ ಕೇಳಿದ್ರತ. ನೋಡ್ರಿ, ಏನ್ ಕೇಳೋದು ಕೇಳ್ಬೇಕಲ್ಲ. ದುರ್ಯೋಧನ ಏನಂದಂತ, ನಿಮ್ಮ ಶಿಷ್ಯರ ಸಂಗಾಟ ಹೋಗ್ಬೇಕ. ಎಲ್ಲೇ? ಪಾಂಡವರ ಮನೆಗೆ ಸಾಯಂಕಾಲ ಹೋಗ್ಬೇಕು. ಎಲ್ಲಾ ಭೋಜನ ಎಲ್ಲ ಮುಗಿದ್ ಬಳಕ್ ಹೋಗ್ಬೇಕು. ಅವ್ರ ಹತ್ರ ಊಟ ಮಾಡಿ ಬರ್ಬೇಕು. ಇದು ನನ್ನ ಪ್ರಾರ್ಥನಾ. ಎಷ್ಟು ವಿಚಿತ್ರ ನೋಡ್ರಿ. ಏನಾರ ಕೇಳಿದ್ರ ಅವ್ರ ಮಹಾತ್ಮರು ಬೇಕಾದ್ ಕೊಡ್ಬೋದಾಗಿತ್ತ. ಆದ್ರ ಅವನ ಉದ್ದೇಶ ಏನಪ್ಪಾ ಅಂತಂದ್ರ ಪಾಂಡವರ ಸರ್ವನಾಶ ಮಾಡೋದು. ಹ್ಞೂ ಅಂದ್ರೆ ಯಾಕೆ ಹೆಂಗಿದ್ರು ಮಾತ ಕೊಟ್ಟಾರ. ತಮ್ಮ ಶಿಷ್ಯರನ್ನೆಲ್ಲ ಕರ್ಕೊಂಡು, ಅವರಿಗೆ ಬಹಳ ಮಂದಿ ಶಿಷ್ಯರ್ರಿ ದುರ್ವಾಸ ಮುನಿಗಳಿಗೆ, ಎಲ್ಲಾ ಶಿಷ್ಯರನ್ನ ಕರ್ಕೊಂಡು ಸಾಯಂಕಾಲದ ನಂತರ ಎಲ್ಲ ಊಟ ಎಲ್ಲಾರ್ದು ಆಗಿರ್ಬೇಕು. ಅದ್ರ ನಂತರ ಎಲ್ಲಿ ಬರ್ತಾರಂತಂದ್ರ ಪಾಂಡವರ ಸ್ಥಾನಕ್ಕೆ ಬರ್ತಾನ. ಅದು ವನವಾಸ ಸಮಯ ಇರ್ತತಿ. ಪಾಂಡವರ ಹತ್ರ ಬಂದ ನಮಗ್ ಏನಾರ ಊಟದ ವ್ಯವಸ್ಥೆ ಮಾಡಂತಾರ್ರಿ. ದ್ರೌಪದಿ ಆಕೆ ಏನ್ ಮಾಡ್ತಿದ್ದಳಪ್ಪ ಅಂತಂದ್ರೆ, ಆಕೆ ಹತ್ರ ಒಂದು ಅಕ್ಷಯ ಪಾತ್ರೆ ಅಂತಿತ್ತಂತ. ಅಕ್ಷಯ ಪಾತ್ರೆ ಅಂತಂದ್ರೆ ಏನು? ಒಂದ್ ಸ್ವಲ್ಪ ಏನಾರ ಮಾಡಿದ್ರ ಅದು ಕ್ಷಯ ಆಗ್ತಿರ್ಕಿಲ್ಲ. ಅನ್ನ ಮಾಡಿದ್ರ ಅದು ಎಷ್ಟು ಬೇಕಾಟ ಮಂದಿ ಊಟ ಮಾಡ್ಲಿ, ಆದ್ರ ಅನ್ನ ಕ್ಷಯ ಆಗ್ತಿರ್ಕಿಲ್ಲ. ಅದು ಅಕ್ಷಯವಾಗಿ ಹೆಂಗ ಉಳಿತಿತ್ರ. ಅದು ಅದ್ರದ್ದು ಒಂದು ನಿಯಮ ಏನಪ್ಪಾ ಅಂದ್ರೆ, ಅಕ್ಷಯ ಪಾತ್ರೆ ಅದು. ಅಕ್ಷಯ ಪಾತ್ರೆ ಎಲ್ಲಿವರೆಗೆ ಅನ್ನ ಅಕ್ಷಯವಾಗಿ ಉಳಿತೈತಿ ಅಂದ್ರ ಅದನ್ನ ಸಂಪೂರ್ಣವಾಗಿ ತೊಳೆದು ಇಡೋ ತನಕ ಅದು ಅಕ್ಷಯ ಇರ್ತತಿ. ಒಮ್ಮೆ ತೊಳಿತೋ ಮುಗಿತದ ಕೆಲಸ. ಇವ್ರು ಏನ್ ಮಾಡಿರ್ತಾರ, ಎಲ್ಲರಿಗೂ ಪ್ರಸಾದ ಮಾಡಿಸಿ ಪಾತ್ರೆಯನ್ನ ತೊಳೆದು ಇಟ್ಟಿರ್ತಾರ. ಅವಾಗ ಇವ ಹೋಗ್ತಾರ್ರಿ. ಯಾರ್ರಿ? ದುರ್ವಾಸ ಮನೆಗೆ ಹೋಗ್ತಾರ. ನಾವು ನಮ್ಮ ಶಿಷ್ಯರ ಸಮೇತ ಬಂದ್ಬಿಟ್ಟೇವಿ, ಈಗ ನಮಗ ನೀನು ಪ್ರಸಾದ ವ್ಯವಸ್ಥೆ ಮಾಡು. ಇವರಿಗೆ ಆತಂಕ ಪ್ರಾರಂಭ ಆಗ್ಬಿಡ್ತದ್ರಿ. ಒಂದು ಇಲ್ಲ ಅಂತೀವಿ, ಶಾಪ ಕೊಟ್ಬಿಡ್ತಾನ. ಹೌದಿಲ್ರಿ? ಶಾಪಾನುಗ್ರಹ ಸಾಮರ್ಥ್ಯ ಇರ್ತದ ಮಹಾತ್ಮರಿಗೆ. ಅವರು ಅನುಗ್ರಹಿಸನು ಬಲ್ಲರು, ಶಾಪನು ಕೊಡಬಲ್ಲರು. ಎರಡೂ ಶಕ್ತಿ ಅವರಲ್ಲಿ ಇರ್ತಾವ. ಇವ್ರು ಏನು ವಿಚಾರ ಮಾಡ್ತಾರೆ, ಒಂದು ವೇಳೆಕ ದುರ್ವಾಸ ಮುನಿಗಳಿಗೆ ನಾವು ಪ್ರಸಾದದ ವ್ಯವಸ್ಥೆ ಮಾಡ್ಲಿಲ್ಲ ಅಂತಂದ್ರ ದುರ್ವಾಸ ಅವ್ರ ಶಿಷ್ಯರಿಗೆ ಶಾಪಕ್ಕಂತೂ ಗುರಿ ಹಾಕಿವಿ. ಹೆಂಗ್ ಮಾಡೋದು? ಅವಾಗ ಆಕಿ ವಿಚಾರ ಮಾಡಿದ್ರಂತ, ಇಂಥ ಸಂಕಟದಿಂದ ನಮ್ಮನ್ನ ಪಾರ ಮಾಡವ ಏಕೈಕ ವ್ಯಕ್ತಿ ಯಾರು ಇದ್ರ ಅವ ಜಗದ್ಗುರುವಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ. ಕೃಷ್ಣಂ ಒಂದೇ ಜಗದ್ಗುರು ಅಂತ ಕರಿತೇವ್ರಿ, ಹೌದಿಲ್ರಿ? ಅವಾಗ ಗುರು ಹೌದು, ಕೃಷ್ಣ ಮಹಾಗುರುನು ಹೌದ್ರಿ. ಆತರನ್ನ ಧ್ಯಾನ ಮಾಡ್ತಾರ. ಅವ್ರು ಬರ್ತಾನ, ಕೃಷ್ಣ ಬರ್ತಾನ. ಯಾಕೆ ನಾನು ಸ್ಮರಣ ಮಾಡಿದಿ? ಇಲ್ಲ, ಪ್ರಸಂಗ ಹಿಂಗೈತಿ. ಒಂದ್ ವೇಳೆ ಅವ್ರಿಗೆ ಊಟ ಮಾಡಿಸ್ಲಿಲ್ಲ ಅಂತಂದ್ರ ಶಾಪ ಕೊಡ್ತಾರ. ಊಟ ಮಾಡಿಸ್ಬೇಕಂತಂದ್ರ ಅಕ್ಷಯ ಪಾತ್ರೆನ ತೊಳೆದಿಟ್ಟೇನಿ, ಹೆಂಗ್ ಮಾಡೋದು? ಅವಾಗ ಕೃಷ್ಣ ಏನ್ ಮಾಡಿದಪ್ಪ ಅಂತಂದ್ರೆ, ಅಕ್ಷಯ ಪಾತ್ರೆಗೆ ಒಂದು ಸಣ್ಣ ಅಗಳ ಅನ್ನ ತೀರ್ತೈತಿ ಅಂತ, ಅದನ್ನ ಅನ್ನ ನನಗ್ ಕೊಡಂದಂತಾರಿ. ಆ ಅನ್ನದ ಅಗಳನ್ನ ತಗೊಂಡು ಕೃಷ್ಣ ತಿಂದ ಓ ಬಂದಂತಾರಿ. ನೋಡ್ರಿ ಎಷ್ಟು ಮಜಾ. ಕೃಷ್ಣ ಒಂದ ಅಗಳ ತಿಂದ ಬಂದ ತಕ್ಷಣನೇ ದುರ್ವಾಸ ಮುನಿಗಳು ಹೊಟ್ಟೆ ತುಂಬಿತು, ಅವ್ರ ಶಿಷ್ಯರು ಹೊಟ್ಟೆ ತುಂಬಿತಂತಾರಿ. ಇದು ಹೆಂಗಾಯ್ತಿದು? ಪಿಂಡವ ಧರಿಸಿ ಬ್ರಹ್ಮಾಂಡವನ್ನೊಳಕೊಂಡ, ಪಿಂಡ ಬ್ರಹ್ಮಾಂಡ ಪರಿಪೂರ್ಣ ನೆನೆಸಿದ ಅಖಂಡ ಶ್ರೀ ಗುರುವೇ ಕೃಪೆಯಾಗು. ಪಿಂಡವನ್ನೇನು ಧರಿಸಿರಬಹುದು, ಆದ್ರೆ ಹೆಂಗಿರ್ತಾನ ಶ್ರೀ ಗುರು? ಬ್ರಹ್ಮಾಂಡವನ್ನ ಒಳಗೊಂಡಿರ್ತಾನ. ಮತ್ತ ಅವನ ಸ್ಥಿತಿ ಹೆಂಗದಪ್ಪ ಅಂದ್ರ, ಪಿಂಡ ಬ್ರಹ್ಮಾಂಡ ಪರಿಪೂರ್ಣ ನೆನೆಸಿದ, ಪಿಂಡದೊಳಗೂ ಪರಿಪೂರ್ಣ, ಬ್ರಹ್ಮಾಂಡದೊಳಗೂ ಪರಿಪೂರ್ಣ ಇರ್ತಾನ. ಅದಕ್ಕಾಗಿ ಎಲ್ಲೋ ಇರುವಂತ ಭಕ್ತ ಯಾವುದೇ ಸನ್ನಿವೇಶನದಾಗ ಶ್ರೀ ಗುರುವೇ ಅಂತ ಕರೆದ ಅಂತಂದ್ರ, ಎಲ್ಲೋ ಬಹಳ ದೂರ ಇರುವಂತ ಸಾವಿರಾರು ಕಿಲೋಮೀಟರ್ ದೂರ ಇದ್ರೂ ಅಲ್ಲಿ ಅವನಿಗೆ ಸಹಾಯ ಹಸ್ತ ಬರುತ್ತ. ಇದು ಹೆಂಗ್ ಸಾಧ್ಯ ಆಗ್ತದ್ರಿಪ್ಪ? ಇದು ನಾವು ಬಹಳಷ್ಟು ಜೀವನ ಚರಿತ್ರೆ ನೋಡೇವಿ. ಎಲ್ಲೋ ಗಿರಿಮಲ್ಲೇಶ್ವರ ಮಹಾರಾಜರು, ಎಲ್ಲೋ ಬಾಬು ಸಾಹೇಬ್ ಮಹಾರಾಜರು
ಅವರಲ್ಲಿ ಮುಂಬೈದಾಗ, ಇವರಿಲ್ಲೇ ಎಲ್ಲಿ ಇಂಪಿಯರಿ ಒಳಗ. ಅದಕ್ಕೆ ಕುಂತ ಗುರುವೇ ಅಂತ ಕರೆದ್ರ ಇಲ್ಲೇ ಆ ಮುಳುಗು ಹಡಗನ್ನ ಎಬ್ಬಿಸ್ತಾರ ಅವ್ರು. ಹೆಂಗ್ ಸಾಧ್ಯ ಆಯ್ತು? ಪಿಂಡವ ಧರಿಸಿ ಬ್ರಹ್ಮಾಂಡವನ್ನು ಒಳಗೊಂಡ ದೇಹಧಾರಿ ಆಗಿದ್ರು ಈ ಬ್ರಹ್ಮಾಂಡವನ್ನು ಒಳ್ಕೊಂಡಾರ ಶ್ರೀ ಗುರುಗಳು. ಹೌದಿಲ್ರಿ? ಎಲ್ಲೇ ಇರಲ್ರಿ, ಹೃದಯದಿಂದ ಸಿದ್ಧಾರೂಢರಿದ್ದಾಗ ಎಲ್ಲೋ ಹುಬ್ಬಳ್ಳಿ, ಎಲ್ಲೋ ಹೈದರಾಬಾದ್ ಇರ್ತಕ್ಕಂಥ ಶಿಷ್ಯ ಸಿದ್ಧಾರೂಢ ಅಂತ ಕರೆದ್ರ ಅಲ್ಲಿ ಹೋಗುವಂತನಲ್ಲ ಸಿದ್ಧಾರೂಢರು. ಪಿಂಡ ಬ್ರಹ್ಮಾಂಡವನ್ನು ನೋಡ್ಕೊಂಡು ಎಲ್ಲೋ ಬಸವಣ್ಣನವ್ರ ಬಗ್ಗೆ ಹೇಳ್ತಾರ್ರಿ. ಯಾರಾದ್ರೂ ಬಸವ ಕರೆದ್ರ ಅಲ್ಲೇ ಸಹಾಯ ಹಸ್ತ. ಹೆಂಗ ಸಾಧ್ಯ ಅದರಪ್ಪ ಇದು? ಪಿಂಡ ಬ್ರಹ್ಮಾಂಡವನ್ನು ಒಳ್ಕೊಂಡು ಅರ್ಥದಿಲ್ರಿ. ಗುರು ಅಂತಂದ್ರೆ ಹೆಂಗದನ? ಪಿಂಡ ಬ್ರಹ್ಮಾಂಡ ಪರಿಪೂರ್ಣದನ ಗುರು. ಪಿಂಡ ಬ್ರಹ್ಮಾಂಡ ಪರಿಪೂರ್ಣ ಎನಿಸಿದ ಅಖಂಡ ಶ್ರೀ ಗುರುವೇ ಕೃಪೆಯ. ಅವ ಅಖಂಡ, ಖಂಡಲ್ಲ. ಬ್ರಹ್ಮಾನಂದಂ ಪರಮಸುಖ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ. ಗಗನ ಸದೃಶಂ ಅಂತಂದ್ರೆ ಅಖಂಡ ಅಂತಲ್ರಿ. ಗಗನ ಸದೃಶಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ ಅಂತ ಹೇಳ್ತೀವಿ. ಹೌದಿಲ್ರಿ? ಗುರು ಅಂತಂದ್ರ ಪಿಂಡ ಬ್ರಹ್ಮಾಂಡವನ್ನೊಳಕೊಂಡ. ಒಮ್ಮೆ ಏಕನಾಥ್ ಮಹಾರಾಜರಿಗೆ ಕೀರ್ತನದಾಗ ಹೇಳಿದ್ರತ್ತವ್ರು, ಬ್ರಾಹ್ಮಣ ಭೋಜನ ಮಾಡಿಸ್ಬೇಕಪ್ಪ ಎಲ್ಲಾರು. ಯಾಕಂದ್ರೆ ಪಿತೃಗಳಿಗೆ ಅವ್ರಿಗೆ ಸಹಾಯ ಬೇಕಾದ್ರ ನೀವು ಅನ್ನದಾನವನ್ನ ಮಾಡ್ಬೇಕು, ಸಂತಿಗೆ ಪ್ರಸಾದ ಮಾಡಿಸ್ಬೇಕು ಅಂತ ಹೇಳಿದ್ರತ್ತವ್ರು. ಒಬ್ಬಕ್ಕೆ ಸಣ್ಣ ಹುಡುಗಿ ಹರಿಜನರ ಪೈಕಿ ಆಕೆಗೆ ಏನ್ ಅನಿಸ್ತಂತಂದ್ರ ನನಗೂ ಒಮ್ಮೆ ಮಾಡಿಸ್ಬೇಕು ಅಂತ ಅನಿಸ್ತಂತ. ಎಷ್ಟು ಮಂದಿಗೆ? 1000 ಮಂದಿಗೆ ನಾನು ಪ್ರಸಾದ ಮಾಡಿಸ್ಬೇಕು. ತಾಯಿರು ಹರಕೆ ಗುಡಿಸಲಾಗ ಸಂಕಲ್ಪ ಹೆಂಗದ? 1000 ಮಂದಿಗೆ ಊಟ ಮಾಡಿಸ್ಬೇಕು. ಒಂದು ಏಕನಾಥ್ ಮಹಾರಾಜರು ಹೊಂಟಿದ್ರಂತ ಆಕಿ ಗುಡಿಸಲು ಮುಂದೆ ಆಶೆ ಹೋಗೋ ಟೈಮ್ನಾಗ ಆಕಿ ಬಂದ ಏಕನಾಥ್ ಮಹಾರಾಜರಿಗೆ ಹೇಳ್ತಾಳ, ನಮಸ್ಕಾರ ಮಾಡಿ ಕೇಳ್ತಾಳ, ನೀವು ನಿನ್ನೆ ಕೀರ್ತನದಾಗ ಹೇಳಿದಿರಿ, ನಾ ಕೇಳೀನಿ, 1000 ನನಗೂ ಅನಿಸೈತಿ, ನಾನು 1000 ಮಂದಿಗೆ ಊಟ ಮಾಡಿಸ್ಬೇಕು. ಆ ಸಾಮರ್ಥ್ಯ ನನಗಿಲ್ಲ, ಹೆಂಗ್ ಮಾಡುದು ಅಂತ ಕೇಳಿದ್ರಿ. ಅವ್ರಂದ್ರಂತ, ನೀ ತಲೆ ಕೆಡ್ಸ್ಕೋಬೇಡ, ನಾಳೆ ನಿನ್ನ ಮನೆಗೆ ಊಟಕ್ಕೆ ಬರ್ತೇನೆ, ನೀ ಅಡಿಗೆ ಮಾಡು. ಏಕನಾಥ್ ಮಹಾರಾಜರು ಆಕಿ ಗುಡಿಸ್ಲಿ ಹೋಗ್ತಾರ. ಆಕಿ ತನಗೆ ಏನ್ ಸಾಧ್ಯತೆ ಅಷ್ಟು ಅಡಿಗೆ ಮಾಡಿರ್ತಾಳ್ರಿ. ಒಂದು ಬಾಳೆ ಎಲೆಯನ್ನ ಹಾಸಿ ಅವರಿಗೆ ಪ್ರಸಾದವನ್ನ ಕೊಡ್ತಾಳ. ಏಕನಾಥ್ ಮಹಾರಾಜರು ಪ್ರಸಾದವನ್ನ ಸ್ವೀಕಾರ ಮಾಡ್ತಾರ. ಆಕಿಗೆ ಒಂದು ಆಶೀರ್ವಾದ ಮಾಡಿ ಹೋಗ್ತಾರ್ರಿ. ಎಲಿ ತೆಗಿಬೇಕಲ್ಲ, ಇನ್ನ ಎಲಿ ಒಗದ್ ಬರೋ ಒಳಗಾಗಿ ಆಕಿ ಹುಡುಗಿ ಎಲಿ ತಗೊಂತಾಳಂತ. ಒಗದ್ ಬರ್ಬೇಕಲ್ಲ ತಿಪ್ಪಿಗೆ, ಬಂದು ನೋಡ್ತಾಳ ಇನ್ನೊಂದು ಎಲಿ ಹಂಗೈತಿ, ಅದನ್ನ ತೆಗೆದು ಹೋದಳಂತ. ಮತ್ತೊಂದು ಎಲಿ. ಎಷ್ಟು ಎಲಿಗಳು ಬಂದು ಅಂತಂದ್ರ 1000 ಎಲಿ. ಆಕಿ ಸಂಕಲ್ಪ 1000 ಎಲಿ, 1000 ಮಂದಿಗೆ ನಾನು ಪ್ರಸಾದ ಮಾಡಿಸ್ಬೇಕು ಅನ್ನೋ ಸಂಕಲ್ಪನ ಇವ್ರೊಬ್ರೇ ಉಂಡು 1000 ಮಂದಿಗೆ ಪ್ರಸಾದ ಮಾಡಿಸಿಬಿಟ್ರಿ. ಹೆಂಗಾಯ್ತಿದು? ಪಿಂಡ ಬ್ರಹ್ಮಾಂಡ ಪರಿಪೂರ್ಣ ನೆನೆಸಿದ ಅಖಂಡ ಶ್ರೀ ಗುರುವೇ ಕೃಪೆಯ. ಅಖಂಡ. ನಿಮಗಂತೂ ಗೊತ್ತದ, ಪ್ರಭುದೇವರ ಆರೋಹಣ ಅವ್ರು ಪ್ರಸಾದಕ್ಕೆ ಬಂದ್ರಿ. ಬಸವಣ್ಣನವರು ಅಡಿಗೆ ಮಾಡಿದ್ರು, ಎಲ್ಲರಿಗೂ ಮಾಡಿಸಿದ್ರು ಬಸವಣ್ಣವ್ರ ಪ್ರಸಾದ. ಶೂನ್ಯ ಸಂಪಾದಕದಾಗ ಬರ್ತದ ಕತಿ. ಇವ್ರು ಕುಂತ್ರು ಪ್ರಸಾದಕ್ಕ, ತಗೊಂಡು ಬಾ ಪ್ರಸಾದ ಮಾಡಿದ್ರು, ತಗೊಂಡು ಬಾ ಎಲ್ಲಾ ತಿಂದ್ರಂತ. ಲೆಕ್ಕ ಕೊಟ್ರ ಅವ್ರು ಎಷ್ಟು ತಿಂದಾರ ಅನ್ನೋದನ್ನ. ಎಲ್ಲಾ ಆಹಾರ ಆಯ್ತ್ರಿ, ತಗೊಂಡು ಬಾ. ಎಲ್ಲರಿಗೂ ಇಡೀ ಊರಿನಾಗ, ಇಡೀ ಕಲ್ಯಾಣಕ್ಕಾಗಿರುವಂತ ಎಲ್ಲಾ ಆಹಾರವನ್ನ ಏಕಕಾಲಕ್ಕೆ ಗ್ರಹಣ ಮಾಡಿದ್ರಿ ಪ್ರಭುದೇವರು. ಹೆಂಗ್ ಸಾಧ್ಯ ಐತೆ ಅದು? ಕೊನೆಗೆ ಅಪ್ಪ ಬಸವಣ್ಣನವರೇ
ಅಡ್ಡ ಬಿದ್ರಂತ ಇನ್ನೇನ ಸಾಕು ಮಾಡೋನು ಲೆಕ್ಕಕ್ಕ. ಹೌದಿಲ್ರಿ? ಹೆಂಗ ಸಾಧ್ಯ ಆಯ್ತಿದು? ಪಿಂಡ ಬ್ರಹ್ಮಾಂಡ ಪರಿಪೂರ್ಣ ಎನಿಸಿದ ಅಖಂಡ ಶ್ರೀ ಗುರುವೇ ಕೃಪೆಯಾಗು. ಅವರು ಪಿಂಡ ಬ್ರಹ್ಮಾಂಡವನ್ನ ಪರಿಪೂರ್ಣವಾಗಿ ವ್ಯಾಪಿಸ್ಯಾರ. ಯಾಕಂದ್ರೆ ಪರತತ್ವ ತಾವಾಗಿರೋದ್ರಿಂದ. ಅದಕ್ಕಾಗಿ ಗುರುವಿನ ಮಹಿಮಾ ಬಹಳ ಅದ, ಎಷ್ಟು ಹೇಳಿದ್ರು ಕಮ್ಮಿ ಐತಿ. ಇನ್ನ ಮತ್ತೆ ನಾಳೆ ನೋಡಾವರ್ತೀವಿ, ಪುನಃ ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿ, ಧನ್ಯವಾದ.